ಓಕೆ, ನಮಸ್ತೆ ಮೇಡಮ್. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. ಜಯಲಕ್ಷ್ಮಿ ಅಂತ. ವಿಶ್ವವಿಜಯ ಕನ್ನಡಿಗರ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ನಾವು ಇವಾಗ ಹೋರಾಟಗಾರರು, ಹೋರಾಟಗಾರ. ಕನ್ನಡ ಹೋರಾಟಗಾರರು. ನಮ್ಗೇನಂದ್ರೆ ಲೀಲಾವತಿ ಅಮ್ಮವರು ಇದ್ದಾಗ ಸುಮಾರು ಸರಿ ನಾವು ಬರಬೇಕು ಅಂತ ಪ್ರಯತ್ನ ಪಟ್ಟು ಏನೋ ನಮಗೆ ಅದೃಷ್ಟ ಇರಲಿಲ್ಲ. ಹಂಗಾಗಿ ಇವತ್ತು ಅದು ಕಾಲ ಕೂಡ ಬಂತು. ಅವ್ರದ್ದು ಸಮಾಧಿ ನೋಡಿ ಒಂಥರ ಬಾವುಕ್ಲೆ ಆದೆ ನಾನು. ಯಾಕೆಂದ್ರೆ ಈ ತರ ಒಬ್ಬ ಮಗನೂ ಇದಾರ ಪ್ರಪಂಚದಲ್ಲಿ. ನಿಜವಾಗ್ಲು ತಾಯಿಗೆ ಒಂದು ಗುಡಿ ಕಟ್ಟಿರೋದು ಅಂದ್ರೆ ನಮ್ಮ ವಾಟಲ್ ಸಾಹೇಬ್ರು. ಎರಡನೇ ಅವರು ವಿನೋದ್ ಸರ್ ಅಂತ ಹೇಳ್ಬೋದು. ಅಲ್ಲಿ ನೋಡ್ಬಿಟ್ಟು ನಿಜವಾಗ್ಲೂ ಅಲ್ಲಿ ಎಲ್ಲಾ ತಾಯಿದು ಈ ತರ ಮಕ್ಳು ಹುಟ್ಟಬೇಕು ಸರ್. ಈ ತರ ಮಕ್ಳು ತಾಯಿಗೆ ಹುಟ್ಟಿದ್ರೆ ನಿಜವಾಗ್ಲು ಅವ್ರಿಗಾಗ ಸಂತೋಷ. ಅವರು ನೋಡಿ, ಅವ್ರು ಇಲ್ಲ ಅಂದ್ರು ಜೀವಂತವಾಗಿ ಇರಂಗೆ ಮಾಡಿದ್ದಾರೆ. ಅದು ಅವರು ಆರಂಭದಿಂದ ಏನೇನು ಸಿನಿಮಾಗಳಲ್ಲಿ ಮಾಡಿದ್ರು ಅದೆಲ್ಲ ಇವತ್ತು ನೋಡಿ ಕಣ್ ತುಂಬಿಕೊಂಡು ಸಂತೋಷನೂ ಆಯ್ತು, ಒಂದ್ ಕಡೆ ದುಃಖನೂ ಆಯ್ತು. ಅಂತವ್ರನ್ನ ಖಂಡಿತ ಮೇಡಮ್. ಇವತ್ತು ಎಲ್ಲಾ ತಂದೆ ತಾಯಿಗಳು ಅನಾಥಾಶ್ರಮಕ್ಕೆ ಬಿಡ್ತಾರೆ, ಮಕ್ಕಳ ಬಿಡ್ತಾರೆ. ಅಂತರಲ್ಲಿ ಇವರು ಚಿಕ್ಕವರಿಂದ ಅಮ್ಮನ ಜೊತೆಗಿದ್ದೇ ಸಾಕಿದ್ರು ಸರ್. ಅವ್ರ ತಾಯಿಗೋಸ್ಕರ ಮಗನ್ಗೋಸ್ಕರ ತಾಯಿ. ಈ ತರ ಎಲ್ಲೂ ಇಲ್ಲ ಸರ್. ಇವ್ರೊಬ್ರೆ ಇವ್ರೇ ಸಾಕಿ. ಯಾರು ಈ ತರ ಮಗನೂ ಹುಟ್ಟಲ್ಲ, ಆ ತರ ತಾಯಿನೂ ಹುಟ್ಟಲ್ಲ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಬನ್ನಿ ಸರ್. ಅದು ಮಿಸ್ ಕಾಲ್ ಬಂತಲ್ಲ, ಕಟ್ಟಾಗ್ಬಿಡುತ್ತೆ ಅದು. ಇಲ್ಲ, ನೀನ್ ಮಾತಾಡ್ತೀಯಾ? ಇಲ್ಲ ಮೇಡಮ್, ಇಲ್ಲ, ಆನ್ ಮಾಡ್ಕೊಂಡೆ ಮತ್ತೆ. ಓಕೆ, ಬೇಡ ಬಿಟ್ಟು ನೀನ್ ಮಾತಾಡೋಗಿದ್ರೆ ಮಾತಾಡು, ಚಂದ ಇಲ್ಲ. ನನ್ ಯೂಟ್ಯೂಬ್ ಅಲ್ಲಿ ಬರ್ತೀಯಾ ಮಾತಾಡೋಗಿದ್ರೆ? ಪರವಾಗಿಲ್ವಾ? ಡೀಟೇಲ್ಸ್ ಜಾಸ್ತಿ ಸಿಗುತ್ತೆ. ನಮ್ ಡೀಟೇಲ್ಸ್ ಬೇಕಲ್ಲ ಗುರು. ನಮಗೆ ಈ ಪ್ಲೇಸ್ಗಳು ಏನ್ ಮಾಡಿದ್ರೆ ಅಷ್ಟು ಬೇಕಾಯ್ತು. ಏನ್ ಪ್ಲೇಸ್ಗಳು ಮಾಡಿದ್ದಾರೆ, ಇಲ್ಲಿ ಏನು ಇದು ಆಗ್ತದೆ ಅದು ಬೇಕಾ ಅಷ್ಟೇ ನನಗೆ. ಇರ್ಲಿ, ಮಾಡು ಸಾಕು.